ಅಂತಂದ್ರೆ ಊಟ ತಿಂಡಿಗಾಗಿರ್ಬೋದು, ಆಮೇಲೆ ಹುಲ್ಗಾಗಿರ್ಬೋದು, ತಿಂಡಿಗಾಗಿರ್ಬೋದು, ಎಲ್ಲ ಮಳೆಗಾಲಕ್ಕೂ ಹೊಂದ್ಕತವೆ, ಬೇಸಿಗೆಗಾಲಕ್ಕೂ ಹೊಂದ್ಕತವೆ. ಆಮೇಲೆ ಮೇಂಟೆನೆನ್ಸ್ ಕಮ್ಮಿ. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಮಿಲನ್ ಅಂತ ಸರ್. ಮಿಲನ್ ಅವ್ರು ಎಲ್ಲಿಂದ ಬರ್ತಾರೆ? ನಾವು ಇಲ್ಲೇ ಪಕ್ಕ ಕೆಂಪೇಗೌಡ ಕೊಪ್ಪಳ ಅಂತ ಸರ್. ಕೆಂಪೇಗೌಡ ಕೊಪ್ಪಳ. ಸೊ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? ಒಂದು 10 ಕಿಲೋಮೀಟರ್ ಆಯ್ತು. 10 ಕಿಲೋಮೀಟರ್ ಆಗುತ್ತೆ. ಸೊ ಯೂಶಲಿ ನೀವು ಗಾಡಿಲಿ ಬರ್ತೀರಲ್ಲ ಹಂಗೆ ನಡ್ಸ್ಕೊಂಡ್ ಕರ್ಕೊ ಬರ್ತೀರಾ? ಗಾಡಿ ಇಟ್ಕೊಂಡು ಹುಲ್ಲು, ನಮ್ಗೆ ಏನ್ ಬೇಕೋ ಎಲ್ಲ ತಿಂಡಿ ಎಲ್ಲ ತಕೊಂಡ್ ಬರ್ತೀವಿ ಸರ್. ಸರ್ ಈಗ ನಾನು ನೋಡ್ತಾ ಇದ್ದೆ, ಇದು ಕ್ರಾಸ್ ಬ್ರೀಡ್ಗಳೆಲ್ಲ. ಹೌದು. ಸೊ ಯೂಶಲಿ ಎಲ್ಲಾ ಜಾತ್ರೆಲ್ಲೂ ಹಳ್ಳಿಕಾರೆಲ್ಲ ಮಿಂಚಿಸ್ತಾ ಇರ್ತಾರೆ. ಹೌದು. ಇಡೀ ನಿಮ್ ಗೊಂತಿನಲ್ಲಿ ಬರೀ ಕ್ರಾಸ್ ಬ್ರೀಡ್ ಇದೆ. ಹೌದು. ಸೊ ಇದ್ರ ವಿಶೇಷತೆ ಏನು? ಯಾಕೆ ನೀವು ಬರೀ ಈ ತರ ಕ್ರಾಸ್ ಬ್ರೀಡ್ ನ ಕಟ್ತೀರಾ? ಸ್ವಲ್ಪ ನನಗೆ ಹೇಳ್ತೀರಾ? ಸರ್ ನಾವ್ ಯಾಕೆ ಇದಕ್ ಬಂದು ಅಂತಂದ್ರೆ ಅವೆಲ್ಲ ದುಬಾರಿ ಬೆಲೆ ಮಾಡಾಕ್ಬಿಟ್ರು ಸರ್. ಜಾಸ್ತಿ ದುಡ್ಡು 20 ಲಕ್ಷ 15 ಲಕ್ಷ ಅಂತ ಅಂದ್ರು. ನಾವ್ ಮಧ್ಯವರ್ತ ಜನಗಳು ಅದನ್ನ ತಕೊಂಡು ದುಡಿಯಕ್ ಆಗಲ್ಲ. ನಾವು ಇದ್ರಲ್ಲೇ ದುಡ್ದು ಸಂಪಾದನೆ ಮಾಡ್ಬೇಕು. ನಮ್ಗೆ ಆಮೇಲೆ ದುಡಿಕೆ ಇವು ಚಂದ. ಏನಕ್ ಚಂದ ಅಂತಂದ್ರೆ ಊಟ ತಿಂಡಿಗಾಗಿರ್ಬೋದು, ಆಮೇಲೆ ಹುಲ್ಗಾಗಿರ್ಬೋದು, ತಿಂಡಿಗಾಗಿರ್ಬೋದು, ಎಲ್ಲ ಮಳೆಗಾಲಕ್ಕೂ ಹೊಂದ್ಕತವೆ, ಬೇಸಿಗೆಗಾಲಕ್ಕೂ ಹೊಂದ್ಕತವೆ. ಆಮೇಲೆ ಮೇಂಟೆನೆನ್ಸ್ ಕಮ್ಮಿ. ಈಗ ನೀವ್ ಹೇಳೋ ಪ್ರಕಾರ ಒಂಥರ ರಫ್ ಅಂಡ್ ಟಫ್. ರಫ್ ಅಂಡ್ ಟಫ್. ಅದಕ್ಕೆ ನಾವು ಇದನ್ನ ಆಯ್ಕೆ ಮಾಡ್ಕೊಂಡ ಸರ್. ಈಗ ಇದ್ರಲ್ಲಿ ನೀವು ಒಳ್ಳೆ ಚೆನ್ನಾಗಿ ಸಂಪಾದನೆ ಮಾಡಿದೀರಾ? ಮಾಡಿದೀವಿ. ಇನ್ನ ಮಾಡ್ತಾ ಇದ್ರ? ಮಾಡ್ತೇವೆ. ಈಗ ನಿಮ್ ಪ್ರಕಾರ ಈಗ ಹೆವಿ ಟನ್ನೇಜ್ ಅಂದ್ರೆ ಈ ಕಬ್ಬನ್ ಗಾಡಿ ಅವೆಲ್ಲ ಇರುತ್ತಲ್ವಾ, ಅದನ್ನೆಲ್ಲ ಇದ್ರಲ್ಲಿ ಆರಾಮ್ಸ್ ಹೇಳಿಬೋದಾ? ಹೌದು ಸರ್. ಈಗ ಇದು ಒಳ್ಳೆ ಫಿಟ್ನೆಸ್ ಐತೆ. ಈಗ ದುಡಿಯೋನ್ಗೆ ಸೂಪರ್ ಸರ್ ಗೂಳಿ. ಈಗ ಇದನ್ನ ಏನಂತ ಆಡ್ ಭಾಷೆಯಲ್ಲಿ ನೀವು ಏನಂತ ಕರೀತೀರಾ? ನಾವು ಗೂಳಿ ಅಂತ ಕರಿತೀವಿ. ಗೂಳಿ ಅಂತ ಕರೀತೀರಾ? ಅಂದ್ರೆ ಸೀಮೆಸ ಮತ್ತೆ ಹಳ್ಳಿಕಾರ್ ಎರಡು ಕ್ರಾಸಿಂಗ್. ಹೌದೌದು, ಕ್ರಾಸಿಂಗ್. ಈಗ ಏನೆಲ್ಲಾಗಿದೆ ಸರ್ ಇದಕ್ಕೆ? ಇದು ಕಡೆಯಲ್ಲೂ ಸರ್. ಇದು ಕಡೆಯಲ್ಲ. ಕಡೆಯಲ್ಲ. ಸೊ ಯೂಶಲಿ ನೀವು ಕಬ್ಬೆಲ್ಲ ಎಳಿತಿರಲ್ವಾ, ಎಷ್ಟೊಂದು ಎಳ್ದಿರ್ಬೋದು ಸರ್ ಇದ್ರಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ? ಇವು ಫ್ಯಾಕ್ಟ್ರಿ ನಾವು ಈಚೆಗೇರೋದಾದ್ರೆ ಒಂದ್ 2 ಟನ್ ಹಾಕೊಂಡ್ ಕಿತ್ತಾಕ್ತಿವಿ. ಲಾಂಗ್ ಹೋಗ್ಬೇಕು ಒಂದ್ 10 ಕಿಲೋಮೀಟರ್ 15 ಕಿಲೋಮೀಟರ್ ಫ್ಯಾಕ್ಟ್ರಿ ಹೊಡಿಯೋರಾದ್ರೆ ಒಂದ್ 5 ಟನ್ 6 ಟನ್ ಅಂದ್ರೆ ಸ್ವಲ್ಪ ಕಡಿಮೆ ಮಾಡ್ತೀರಾ? ಹಾಕೊಂಡು ಗಾಡಿಯಲ್ಲಿ ಹೊಡಿತೀವಿ. ಈಚೆಗೇರೋದಾದ್ರೆ ಸುಮ್ಮನೆ 1 ಟನ್ 2 ಟನ್ ತಗೊಂಡ್ ಈಚೆ ಕಿತ್ತಾಕ್ತಿವಿ. 6 ಟನ್ ಹಾಕ್ತಾರ ಸರ್. ಗದ್ದೆ ಒಳಗಿಂದ ಈಚೆ ಬರ್ಬೇಕು 1 2 ಟನ್ ಭೂಮಿ ಇದ್ದಂಗೆ. ಅಂದ್ರೆ ಈಗ ಏನಾದ್ರು ಕೆಸರು ಇದ್ರೆ ಸ್ವಲ್ಪ ಕಷ್ಟ, ಕಮ್ಮಿ ಹಾಕ್ಬೇಕು. ಅಂದ್ರೆ ಈಗ ಯಾವ್ದೇ ಪ್ರಾಣಿ ಆದ್ರೂನು ಅದಕ್ಕೊಂದು ಇದು ಅನ್ನೋದು ಮಾಡಬಾರ್ದು, ಮಾಡಿದ್ರೆ ಆಗ್ಬಾರ್ದು ಆಯ್ತದೆ ಗಾದಿ ಹೇಳೋರು. ಹಂಗೆ ಎಲ್ಲ ಅಷ್ಟೇ. ನಾವು ಹಂಗೆ ಹೇಳ್ದ್ ಬಿಡ್ತವೆ, ನಾನು ಹಿಂಗೆ ಹೇಳ್ಬಿಟ್ಟವೆ, ಎಲ್ಲ ಸುಳ್ಳು. ಅವು ನಮ್ಮಂತ ಜೀವಿಗಳೇ, ಪ್ರಾಣಿಗಳೇ. ಸುಮ್ನೆ ಅದಕ್ಕೆ ಗೊತ್ತು ಗೂಳಿ ಗತ್ತು ಸದ್ಯಕ್ಕೆ. ಓಕೆ, ಏನ್ ಹೇಳ್ತಿದ್ದೀರಾ ರೇಟ್ ಇದಕ್ಕೆ? 1,55,000. 1,55,000. ಈಗ ನಿಮ್ ಗೊಂತಿಲೆಲ್ಲ ಬರೀ ಇದನ್ನೇ ಒಂದೊಂದಾಗಿ ನನಗೆ ಇಂಟ್ರೊಡ್ಯೂಸ್ ಮಾಡ್ಕೊಡಿ ಸರ್. ಈಗ ಇದಕ್ಕೆ ಏನೆಲ್ಲಾಗಿದೆ ಸರ್? ಇದಕ್ಕೆ ಇದು ಕಡೆಯಲ್ಲೂ ಸರ್. ಇದು ಕಡೆಯಲ್ಲ. ಇದು ಕಡೆಯಲ್ಲೂ 700 ಪ್ರೈಸ್ ಮಾಡ್ದು 1,71,000 ಸರ್. 1,71,000. 1,70,000 ಇದಕ್ಕೆ ಪ್ರೈಸ್ ಆಗಿದೆ. ಈಗ ಪ್ರೈಸ್ ಆಗೈತೆ 700 3ನೇ ಪ್ರೈಸ್ ಆಗೈತೆ. 3ನೇ ಪ್ರೈಸ್. ಅಲ್ಲಿ ಗೂಳಿಲಿ ಪ್ರಪ್ರಥಮ ಪ್ರೈಸ್ ಮಡಗಿದ್ರು, ಅಲ್ಲಿ 3ನೇ ಪ್ರೈಸ್ ಕೊಟ್ಟೈತೆ. ಓಕೆ ಓಕೆ. ಸೊ ಈಗ ಸುಮಾರು ಜಾತ್ರೆಗಳಲ್ಲಿ ಈಗ ಗೂಳಿಗಳಿಗೂ ಪ್ರೈಸ್ ಕೊಡ್ತಾ ಇದಾರೆ. ಹೌದು ಸರ್. ಹೌದಾ? ಹೌದು. ಈ ಕಂಟಿನ್ಯೂ ಮಾಡುವ ಅಂತ ಇಲ್ಲೂ ನಾವು ಕಮಿಟಿಲಿ ಮಾತಾಡ್ದು ನಮ್ಗೆ ಪ್ರೈಸ್ ಅಂದ್ರೆ ಚಿನ್ನದ ಪದಕನೆ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಏನೋ ಒಂದು ಸೀಲ್ಡ್ ಕೊಟ್ಟು ಒಂದ್ ಸಮಾಧಾನಕರ 4 ಮೂಟೆ ತಿಂಡಿ ಕೊಟ್ರು ನಾವು ಅದಕ್ಕೆ ಸಂತೋಷ ಪಡ್ತೀವಿ. ಒಟ್ಟಲ್ಲಿ ಪ್ರೈಸ್ ಅಂತ ಪ್ರೈಸ್ ಬೇಕೇ ಬೇಕು ಅಂತ ನಮ್ಮ ಆಸೆ. ಓಕೆ, ಇದು ಒಂಟಿನ ಸರ್? ಇದು ಇಲ್ಲ ಸರ್, ಇದು ಅದು ಪೇರು. ಈ ಮಧ್ಯೆ ಪೇರು ಸರ್. ಇದು ಮತ್ತೆ ಈ ಕಡೆ ಇರೋದು ಪೇರು. ಪೇರು ಸರ್. ಈಗ ಇದಕ್ಕೆ ಏನಾಗಿದೆ ಸರ್? ಇದಕ್ಕೆ ಅಲ್ಲೋ ಇದು ಕಡೆ ಅಲ್ಲ. ಇದು ಸ್ವಲ್ಪ ಏನ್ ಹೇಳ್ತಾ ಇದ್ದೀರಾ ರೇಟ್? ರೇಟ್ 1,45 ಸರ್. 1,45. ನೀವು ತಗೊಂಡಿರೋದು 1,45. ಹೌದು ಸರ್. ಈಗ ನಾನು ಇಲ್ಲಿ ಇನ್ನೊಂದು ನೋಡ್ತಾ ಇದ್ದೆ, ಒಂಥರ ಸ್ಟೇಜ್ ಮಾಡಿ ಹೈಲೈಟ್ ಮಾಡಿದಾರಲ್ಲ, ಯಾಕೆ ಅಂತ ಕೇಳ್ಬೋದಾ ಸರ್? ಏನ್ಕೆ ಅಂತಂದ್ರೆ ಕೂಟ ಅವೆ. ಈಗ ಈ ಜನದ ಭಾವನೆ ಹೆಂಗೆ ಅಂತಂದ್ರೆ ಹಳ್ಳಿ ಕಾರ್ನೇ ಸ್ಟೇಜ್ ಮೇಲೆ ಕಟ್ಟಾಕ್ಬೇಕು ಅವನ ಅನ್ನೋ ಭಾವನೆನ ಅದಕ್ಕೆ ನಾವು ಮಾಡ್ಬಾರ್ದು. ಈಗ ಇವ್ರಿಂದ ದುಡ್ದು ಅನ್ನ ತಿಂತಾವಿ ನಾವ್ ಯಾಕೆ ಮಾಡ್ಬಾರ್ದು ಅಂತ ಒಂದ್ ಖುಷಿಗೆ ಈ ತರ ಮಾಡಿದೀನಿ ಸರ್. ಖುಷಿಗೆ, ನಿಮ್ಮ ಒಂದು ಖುಷಿಗೆ ಈ ತರ ಮಾಡಿದೀನಿ. ಹೌದು ಸರ್. ಹೌದು ಸರ್. ಓಕೆ ಸರ್, ಇದೇ ತರ ಖುಷಿ, ನಿಮ್ಮ ಒಂದು ಪ್ರಾಣಿ ಪ್ರಿಯತೆ ಎಲ್ಲ ಚೆನ್ನಾಗಿರ್ಲಿ. ಇದು ಅಲ್ಲಾಗಿಲ್ಲ, ಇನ್ನೂ ಅಲ್ಲಾಗಿಲ್ಲ. ಹಾಲಲ್ಲ. ಇದು ಕೂಟ 2 ಕೆಲ್ಸನೂ ಮಾಡ್ತಾವ ಸರ್. ಮನೆ ಹೊಡೆದಿವಿ, ರಾಗಿ ಪಟ ಹೊಡೆದಿವಿ, ರಾಗಿ ನೇಗಿಲ್ ತೆರೆ ಬಿಟ್ಟಿವಿ, ಖಾಲಿ ಗಾಡಿ ರೋಡಲ್ಲಿ ಖಾಲಿ ಗಾಡಿ ಎಲ್ಲ ಹೋಯ್ತವೆ. ಒಟ್ಟಿನಲ್ಲಿ ಎಲ್ಲ ಕೆಲಸ ಎಲ್ಲ ನಿಮ್ಮ ಹತ್ರ ಮಾಡಿ ಕೆಲಸ ಎಲ್ಲ ಮಾಡಿಸ್ತೀರಾ? ಹೌದು ಸರ್. ಇದಕ್ಕೇನ್ ಹೇಳ್ತಿದಾರ ರೇಟ್? 45,000. 45,000. ಚೀಪ್ ಅಂಡ್ ಬೆಸ್ಟ್ ಅನ್ಸ್ತಾ ಇಲ್ವಾ? ಹೌದು ಸರ್, ದುಡಿಯೋರ್ಗೆ ಚೀಪ್ ಅಂಡ್ ಬೆಸ್ಟ್. ಈಗ ಇವು ಇರು ಗಂಟ್ಲು ಮನೆ ಬೆಳೆಸ್ತವೆ.
ಸೊ ಹಂಗಾಗಿ ಒಂದು ಗೇ ಕಂಟಿನವ್ರಿಗೆ ಸರ್ ನಮ್ಗೆ ಆಗಿರೋ ರೈಟೇ ನಾವ್ ಪಕ್ಕ ಮಾತಾಡ್ಬೇಕು. ಈಗ ನಮ್ಗೊಂದ್ 5,000 ಸಿಕ್ತಾ ಮುಂದ್ ಮನೆ ದುಡಿಲಿ ಬೆಳಿಲಿ. ಒಂದೇ ಸಲ ಕಿತ್ಕೊಂಡ್ರೆ ಅದು ಪ್ರಯೋಜನ ಇಲ್ಲ ಸರ್. ಇದು ನಮ್ದು ಉದ್ದೇಶ. ಮನೆ ಉಳಿಸಿ ಅಂತ ಒಂದು ಲೆಕ್ಕ ಸರ್ ಇದು. ಓಕೆ, ಬನ್ನಿ ಒಳಗಡೆ ಹೋಗೋಣ. ಬನ್ನಿ ಸರ್. ಈಗ ನಿಮ್ಮ ಈ ಒಂದು ಜಾತ್ರೆನಲ್ಲಿ ನೀವು ಗೂಳಿಗಳಿಗೂ ಪ್ರೈಸ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಹೌದು ಸರ್. ಓಕೆ, ಈಗ ದನ ಅಂದ್ರೆ ಎಲ್ಲಾ ದನ ಸರ್ ಇವು ದನನೇ. ಅದೇ ಈಗ ಬಸವಣ್ಣನೇ ಅಂತ ಹೌದು ನೀವು ಹೇಳ್ತಾ ಇದ್ದೀರಾ. ಹೌದು ಸರ್. ಓಕೆ, ಈಗ ನಾವು ದುಡ್ದು ನಾವ್ ಮೇಲ್ಕ್ ಬರ್ತಾ ಇರೋದ ನಾವ್ ಯಾಕೆ ಸರ್ ಎತ್ತಿಡಿಬಾರ್ದು? ಆಯ್ತು ಸರ್. ಇದು ಸರ್ ನಮ್ಮ ಉದ್ದೇಶ. ಓಕೆ, ಒಳ್ಳೇದಾಗ್ಲಿ ಸರ್. ಇದು ಕಡೆನಾ ಇದು? ಇವು ಕಡೆಯಲ್ಲೂ ಸರ್. ಓಕೆ, ಏನ್ ಹೇಳ್ತಾ ಇದ್ದಾರೆ ಇದಕ್ಕೆ? ಇವು 90,000 ಸರ್. 90,000 ಸರ್. ಈಗ ನಾನ್ ಸ್ವಲ್ಪ ಈ ಕ್ರಾಸ್ ಬ್ರೀಡ್ ಅಲ್ಲಿ ನಾನ್ ಅಬ್ಸರ್ವ್ ಮಾಡಿದ್ದು, ಅದು ನಿಮ್ಗೆ ಇದೆಯೋ ಗೊತ್ತಿಲ್ವಾ, ಬಟ್ ಏನು ಅಂತಂದ್ರೆ ಸ್ವಲ್ಪ ರಿಯಾಕ್ಟ್ ಆಗುತ್ತೆ, ಸ್ವಲ್ಪ ಗುಮ್ಮಕ್ಕೆಲ್ಲ ಬರುತ್ತೆ ಅಂದ್ರೆ ಹೊರಗಡೆ ಅವ್ರು ನೋಡಿದಾಗ. ನಿಮ್ಗೆ ಏನೋ ಗೊತ್ತಿಲ್ಲ, ಬಟ್ ಈಗ ನಾನ್ ಸ್ವಲ್ಪ ಹತ್ರ ಎಲ್ಲ ಬಂದಾಗ ಒಂದೊಂದು ಮಾತ್ರ ಇದ್ರಲ್ಲೂ ಸಾಧು ಇರ್ತವೆ, ಇದರಲ್ಲೂ ಅದ್ರ ತಿಮಿಯವು ಇದ್ದೇ ಇರ್ತವೆ, ನಾವ್ ಇಲ್ಲ ಅಂತ ಹೇಳಲ್ಲ. ಇದು ಸಾಧುತನೂ ಇರ್ತವೆ. ನಾವು ಯಾವ ತರ ಸಾಕತ್ತೀವಿ ಅದ್ರ ಮೇಲೆ ಹೋಯ್ತು, ಅದ್ರ ಮೇಲೆ ಇದು ಅಂತನಾ. ಓಕೆ, ಇದು ಏನಲ್ಲಾಗಿದೆ ಸರ್ ಇದಕ್ಕೆ? ಇವು ಕಡೆ ಸರ್. ಇವು ಕಡೆ. ನಿಮ್ಮಲ್ಲೆಲ್ಲ ಜಾಸ್ತಿ ಕಡೆನಾ? ಜಾಸ್ತಿ ಕಡೆ ಸರ್. ಅಂದ್ರೆ ಈಗ ದುಡಿಯೋನ್ಗೆ ಸಣ್ಣ ಬದುಕು ಸೆಟ್ ಆಗುಲ್ಲ ಸರ್. ಓಕೆ, ಇದು ಏನ್ ಹೇಳ್ತಾ ಇದ್ದೀರಾ ರೇಟ್? ಇವು 1,05,000 ಸರ್. 1,05,000 ಸರ್. ಈಗ ನಿಮ್ ಪ್ರಕಾರ ಈಗ ನೀವು ಇಷ್ಟೆಲ್ಲ ಕಟ್ಟಿದಿರಲ್ವಾ, ಇದಕ್ಕೆ ಜಾಸ್ತಿ ಜನ ಬಂದು ಕೇಳ್ತಾರ ನಿಮ್ಮನ್ನ? ಸರ್ ಕೇಳ್ತಾರೆ ಸರ್. ದುಡಿಯೋರು ಇದನ್ನ ದುಡಿಯೋರು ಮಾತ್ರ ಕೇಳ್ತಾ ಇರೋದು. ಏನ್ ಮಿಗ್ತಾವ್ರು ಅವ್ರು ಬೇಕು ಅಂದ್ರೆ ಈಗ ಕಬ್ಬು ಎಲ್ಲ ಹೊಡಿಯೋರಿಗೆ ವ್ಯವಸಾಯಗಾರ ಜಾಸ್ತಿ ಇಷ್ಟ ಪಡ್ತಾರೆ ಸರ್. ಈಗ ಜಾಸ್ತಿ ಇದು ಅಂತಂದ್ರೆ ಇದನ್ನೇ ಪ್ರಿಫರ್ ಮಾಡ್ತಾರೆ ಸರ್. ಈಗ ದುಡಿಯಕ್ಕೆ ಜಾಸ್ತಿ ಸೋಕಿಗೆ ಅಂತ ಹಳ್ಳಿಕಾರ ರೂಢಿ ಮಾಡ್ಬಿಟ್ಟವ್ರೆ. ಹಂಗಾಗಿ ದುಡಿಯೋರ್ಗೆ ಈ ಚಂದ ಅಂತ ದುಡ್ದು ಗೊತ್ತಿರೋರ್ಗೆ ಇದು ಗೊತ್ತು ಸರ್ ಇದ್ರ ಬಂಡವಾಳ ಏನು ಅಂತ. ಅಂದ್ರೆ ಈಗ ಏನ್ ನಿಮ್ ಪ್ರಕಾರ ಏನ್ ಹೇಳ್ತೀರಾ ಅಂದ್ರೆ ಈಗ ಜಾಸ್ತಿ ಟನ್ನೇಜು ಈ ಕಷ್ಟದ ಕೆಲಸ ಎಲ್ಲ ನೀವು ಇದ್ರಲ್ಲಿ ಮಾಡ್ತೀವಿ. ಸೊ ಯಾರು ಜಾಸ್ತಿ ಆತರದ್ ಮಾಡ್ತಾರೆ ಅವ್ರಿಗೆ ಇದ್ರದ್ದು ಬೆಲೆ ಗೊತ್ತಿರ್ತದೆ. ಓಕೆ, ಇದಕ್ಕೆ ಏನ್ ಅಷ್ಟೇ ಸರ್. ಏನಾರ ಹಾಕಿ ಯಾವ್ದೆಲ್ಲಾರ ಬುಡಿ ಮೇಯ್ತವೆ. ನೀವು ಒಣಲೆ ತಾಕ್ಬಿಟ್ಟು ಹಸಿ ಹುಲ್ಲು ಹಾಕಿ, ಹಸಿ ಹುಲ್ಲು ತಾಕ್ಬಿಟ್ಟು ಒಣ ಹುಲ್ಲು ಹಾಕಿ ತಿಂತವೆ, ತೊಂಡಿ ಹಾಕಿ ತಿಂತವೆ, ಮೇಯ್ ಗುಡಿ ತೆಗ್ಲು ಮೇಯ್ತವೆ. ಇದನ್ನ ಚಂದ. ಈಗ ಬೇಕಾದ್ರೆ ಬರದ್ ನಾಡಲ್ ಬಿಟ್ರು ಬೇಕಾದ್ರೆ ಬಿಡ್ತವೆ ಅನ್ನೋ ತರನ. ಈಗ ಒಂದ್ ತಿಂಗಳು ತಿಂಡಿ ಇಲ್ದಾರ್ವೆ ನಮ್ಗೆ ಏನಾರ ಹಣಕಾಸು ತೊಂದ್ರೆ ಆಯ್ತು ಅಂದ್ರೆ ಒಂದ್ ತಿಂಗಳು ತಿಂಡಿ ಇಲ್ದಾರು ತಡ್ಕತವೆ, ನಮ್ ಬಡಸ್ತನ ನೀಸ್ತವೆ. ಅವಂಗಲ್ಲ, ತಿಂಡಿ ಇಲ್ದಾರು ಹುಲ್ ಬಿಟ್ಬಿಡ್ತವೆ. ನೀವು ನಿಮ್ ಪ್ರಕಾರ ಇದು ಬಡವ್ರ ಮನೆ ಮಕ್ಳು ಅಂತ? ಬಡವ್ರ ಬಾದಾಮಿ ಇದ್ದಂಗೆ ಸರ್. ಬಡವ್ರ ಬಾದಾಮಿ. ಆಮೇಲೆ ಇನ್ನೊಂದು, ನಮ್ಗೆ ಈ ಬ್ರೀಡ್ ಬರ್ಲಿಲ್ಲ ಅಂದಿದ್ರೆ ಅದಕ್ಕೆ ದುಡ್ಡು ಕೊಟ್ಟು ನಾವು ಬದುಕೋಕ್ ಆಯ್ತಿರ್ಲಿಲ್ಲ ಬಿಡಿ ಸರ್. ಆಯ್ತಿರ್ಲಿಲ್ಲ. ಹಳ್ಳಿಕಾರ್ಗೆ ದುಡ್ಡು ಕೊಟ್ಟು ನಾವು ತಕೊಂಡ್ ದನನು ಸಾಕೋಕ್ ಆಯ್ತಿರ್ಲಿಲ್ಲ, ದುಡ್ದು ಸಂಪಾದನೆ ಮಾಡೋಕ್ ಆಯ್ತಿರ್ಲಿಲ್ಲ. ಇವ್ರಲ್ಲಿ ನಾವು ಬದುಕ್ತಾವೆ, ಅನ್ನ ತಿಂತಾವೆ, ನಮ್ ಹೆಂಡತಿ ಮಕ್ಳು ಸಾಕ್ತಾವೆ. ನಾವು ಇದನ್ನ ಎತ್ತಿಡಿಬೇಕು ಸರ್, ನಮ್ ಖುಷಿ. ಈಗ ನಮ್ಗೆ ಚಿನ್ನ ಕೊಡಿ ಅಂತ, ಪ್ರೈಸ್ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಮ್ಗೊಂದ್ ಸೀಟ್ ಕೊಟ್ಟು ಒಂದ್ ಗೌರವ ಮಾಡಿ, 2 ಮೂಟೆ ತಿಂಡಿ ಕೊಡಿ, ನಮ್ಗೆ ಅದೇ ಖುಷಿ. ಒಂದ್ 5,000 ಅಮೌಂಟ್ ಕೊಡಿ. ಇವಕ್ಕೂ ಬೇಕಾದ್ರೆ ಕಮಿಟಿಯಿಂದ ಒಂದ್ 500 ರೂಪಾಯಿ ಸೆಲೆಕ್ಷನ್ ಬಿಡುವಾಗ ನಮ್ ಕಡೆಯಿಂದ ಕಟ್ಟಿಸ್ಕೊಳ್ಳಿ, ನಾವು ಕಟ್ತೀವಿ. ಈಗ ನಮ್ಮ ಸಿಹಳ್ಳಿಲಿ ಒಂದ 200 ಜೊತೆ ಗೂಳಿಗಳವೆ ಸರ್. 100 ಜೊತೆ ಸೆಲೆಕ್ಷನ್ ಬರೀಸ್ತಾರೆ. ಈಗ ನಾವೇ 100 ಜೊತೆಯಿಂದ ಒಂದ್ 10,000 ದುಡ್ಡು ಕೊಡ್ತೀವಿ. ಯಾರು ನಾವು ನಮ್ಗೊಂದ ಬೂಸೊಂದ್ ಮೂಟೆ ಕೊಟ್ಟು ನಮ್ಗೊಂದ್ ಗೌರವ ಮಾಡಿ ಅಂತ ನಾವು ಕೇಳ್ಕತ್ತಿದ್ವಿ ಅಷ್ಟೇ ಸರ್. ನಾವು ಅದ್ರಂಗೆ ಸಾಕ್ತಿವಿ. ರೆಸ್ಪಾನ್ಸ್ ಮಾಡ್ತಾ ಇದಾರ ನಿಮ್ಗೆ? ಹೋದ್ ಸಲ ಕಮಿಟಿಲಿ ಮಾತಾಡೋದು ಸಹ, ಈ ಸಲ ಇನ್ನು ಏನ್ ಮಡಗಿಲ್ಲ. ಈ ಸಲ ಮಾತಾಡೋದು ನೋಡ್ತೀವಿ. ಈ ಪ್ರಪ್ರಥಮ 700 2 ವರ್ಷದಿಂದ ಕೊಡ್ತಾವ್ರೆ. ಈಗ ಶಿವರ್ ಗುಡ್ಡತಾವೋ ಅಲ್ಲೂ ಕೊಡ್ತಾವ್ರೆ. ಸೊಟ್ನಳ್ಳಿ ಅಲ್ಲೂ ಮಾಡವ್ರೆ ಸರ್, ಕ್ಯಾಟಗರಿನ ಮಾಡವ್ರೆ. ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ನಾ ಹಿಂದೆ ಹೇಳಿದೆ ಸ್ವಲ್ಪ ಹೊರಗಡೆ ಅವ್ರು ನೋಡಿದ್ರೆ ಸ್ವಲ್ಪ ತಿವಿಯುತ್ತೆ ಅಂತ ಹೇಳಿದ್ರು. ನಾನೇ ಹೇಳಿದ್ದೆ, ಬಟ್ ಇದನ್ನ ನೋಡಿದ್ರೆ ಅವ್ರು ಹೇಳ್ದಂಗೆ ಒಂದೊಂದು ಇದ್ರಲ್ಲೂ ಕೂಡ ಸಾಧು ಇರುತ್ತೆ. ನನ್ಗೆ ಜಾಸ್ತಿ ಇರೋದೇ ಸಾಧು ಈ ಜಾತಿಲಿ. ಹೌದಾ? ಜಾಸ್ತಿ ಇರೋದೇ ಸಾಧು. ಯಾವ್ದೋ ಒಂದ್ 100 ಜೊತೆ. ಏನ್ ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ ರೇಟ್? 1,05,000 ಸರ್. 1,05,000 ಇದು ಕಡೆನಾ? ಕಡೆ ಅಲ್ಲ ಸರ್. ಇದಕ್ಕೆ ಏನ್ ಹೇಳ್ತಾ ಇದ್ದೀರಾ ಸರ್ ರೇಟ್? 1,00,000. ಓಕೆ ಸರ್, ಈಗ ಮೇವಿನ ವಿಚಾರಕ್ಕೆ ಬಂದ್ಬಿಡೋಣ. ಈಗ ನೀವ್ ಹೇಳ್ತಾ ಇದ್ರಿ ಮೇವಲ್ಲಿ ನಾವು ಇಂಥದ್ದೇ ಹಾಕ್ಬೇಕು ಅಂತದೇ ಹಾಕ್ಬೇಕು ಅಂತ ಹೇಳ್ತಾ ಇದ್ರಿ. ಈಗ ನೀವು ಸ್ಪೆಷಲ್ ಆಗಿ ಏನು ಯಾವ್ಯಾವ ತರ ಮೇವು ಕೊಡ್ತಾ ಇದ್ರ? ಸ್ಪೆಷಲ್ ಐಟಮ್ ಏನು ಇಲ್ಲ ಸರ್. ದುಡ್ದು ಬಿಟ್ಟು ಎಲ್ಲಾರ ತಕ್ಲಿದ್ರೆ ಅಲ್ಲೂ ಕಟಾಕ್ ಬಂದ್ರು ನಮ್ ಜೀವನ ಆಯ್ತದೆ. ಅಂದ್ರೆ ಈಗ ನಾವ್ ಅಂತದೇ ಕೊಡ್ಬೇಕು ಇಂಥದೇ ಇಲ್ಲ ಆರಾಮ್ಸೆ ಏನಿಲ್ಲ ಸರ್. ಏನ್ ಬೇಕಾದ್ರೂ ತಿಂತವೆ, ದುಡಿತವೆ. ಆಯ್ತು. ಹಾಲು ಮೊಟ್ಟೆ ನಮ್ ಕೆಲ ಶಕ್ತಿ ಇಲ್ಲ ಸರ್. ನೀವ್ ಏನೇನ್ ಕೊಡ್ತಾ ಇದ್ರಿ ಸರ್? ಈಗ ನಾವು ಮಾಮೂಲಿ ಜೋಳ, ಅಳ್ಜೋಳ ಕೊಡ್ತೀವಿ. ಅಳ್ಜೋಳದ ಮುಸುಕು ಜೋಳ ಪುಡಿ ಬರ್ತದಲ್ಲ, ಅದಾಕ್ತಿವಿ.
ಡೈರಿಯಿಂದ ಪೀಡ್ಸ್ ಕೊಡ್ತಾರೆ ಸರ್, ಹ್ಮ್ ಅದು ಕೊಡ್ತೀವಿ. ಈಗ ಜಾತ್ರೆ ಅಂತ ಏನೋ ಸೋಕಿಗೆ ಬಂದಿವಲ್ಲ, ಅದಕ್ಕೆ ಹಸಿ ಹುಲ್ಲು ತಗೊಂಬಂದಿವಿ ಕಟ್ ಮಾಡಿ ಸೀಮೆ ಹುಲ್ಲು ಅಂತ. ಸೀಮೆ ಹುಲ್ಲು ಹಾಕ್ಬೋದು, ರಾಗಿ ಕಡ್ಡಿ ಹಾಕ್ಬೋದು, ಒಣ ಹುಲ್ಲು ಹಾಕ್ಬೋದು, ತೊಂಡಿ ಹಾಕ್ಬೋದು, ತೆಕ್ಲ್ ಕಟ್ಟಿ ಹಾಕ್ಬೋದು. ಒಟ್ಟಲ್ಲಿ ಎಲ್ಲೇ ಇದ್ ಮಾಡಿದ್ರು ಬದುಕತ್ತೆ. ಏನ್ ತೊಂದ್ರೆ ಹೋಗಿ ಬಿಟ್ಬಿಟ್ರು ತೆಕ್ಲಿಗ್ ಬಿಟ್ಬಿಟ್ರು ಪಾಡ್ಗಾವ್ ಇದ್ ಮಾಡ್ಕೊಂಡು ಬದುಕತ್ತೇವೆ ಅಂತ. ಹುಲ್ಲು ಬೆಳೆದಿರುವಂತ ಕೆರೆಗೊಳಗ್ ಬಿಟ್ರು ಮೇಯ್ತವೆ ಸರ್ ಇವು. ಓಕೆ, ಒಳ್ಳೇದಾಗ್ಲಿ ಸರ್. ಈಗ ಇಷ್ಟನೇ ಸರ್ ಈಗ ನಿಮ್ಮ ಹತ್ರ ಇರೋದು ಈಗ? ಇಷ್ಟ ಸರ್, ಇಲ್ಲೆಲ್ಲ ನಮ್ಗೆ ಗೊತ್ತೇ ಇದು. ಓಕೆ, ಫ್ರೆಂಡ್ಸ್ ಎಲ್ಲ ಜೊತೆ ಕಟ್ಟಿ ಸರ್ ಇಲ್ಲಿ. ನಿಮ್ಮ ಫ್ರೆಂಡ್ಸ್ ನೀವು ಎಲ್ಲ ಗೂಳಿ ಬಾಯ್ಸ್ ಸರ್ ಇಲ್ಲೆಲ್ಲ. ಗುಳಿ ಬಾಯ್ಸ ಗುಳಿ ಬಾಯ್ಸ್. ಇದೀನಿ ನಿಮ್ಮ ಒಂದು ಶರ್ಟ್ ಮೇಲೆಲ್ಲ ಗುಳಿ ಬಾಯ್ಸ್ ಅಂತ ಹೌದು ಸರ್. ಹಾಕ್ಬಿಟ್ಟಿದ್ದೀರಾ. ಓಕೆ, ನೀವು ಎಲ್ಲ ನಿಮ್ಮ ಅಕ್ಕಪಕ್ಕದವ್ರ ಊರವ್ರ ಕೆಂಪೇಗೌಡನ್ ದೊಡ್ಡಿ? ಇಲ್ಲ ಸರ್, ಕೊಪ್ಪಳು ಸರ್. 4-5 ಊರವ್ರು ಇವಿ ಸರ್. ಕೆಂಪೇಗೌಡನ್ ಕೊಪ್ಪಲು, ಮಲ್ಯಾಕನ್ ಕಟ್ಟೆ, ತಾಂಡೇಸ್ನಹಳ್ಳಿ, ಹಾ, ಅಲ್ಲಿಂದ ಭೀಮ್ನಹಳ್ಳಿ, ಕಿರ್ಗಂದೂರು, ಇಷ್ಟು 4 ಊರಲ್ಲಿ ಎಲ್ಲ ಫ್ರೆಂಡ್ಸ್ಗಳು ಸರ್. ಎಲ್ಲ ಇದ್ ಮಾಡ್ಕೊಂಡು ಗುಳಿನೇ ಕಟ್ಟಿ. ಎಲ್ಲ ಗೂಳಿ. ಓಕೆ, ಒಳ್ಳೇದಾಗ್ಲಿ. ಇದೇ ತರ ಎಲ್ಲ ಚೆನ್ನಾಗಿ ಜಾತ್ರೆ ಮಾಡಿ, ಚೆನ್ನಾಗಿ ಬೇರೆ ಕಡೆ ಜಾತ್ರೆಗೆ ಹೋಗಿದ್ದು ಎಲ್ಲ ರಾಸುಗಳನ್ನ ಅಭಿವೃದ್ಧಿ ಮಾಡಿ. ಆಯ್ತು. ನನಗೆ ಇಂಥದ್ದೇ ಮಾಡಿ ಅಂತದ್ದೇ ಮಾಡಿ ಅಂತ ನಾವು ಹೇಳಕ್ ಬರೋದಿಲ್ಲ. ಹೌದು ಯಾಕಂದ್ರೆ ಸರ್, ನಿಮ್ ಅವ್ರವ್ರ ಪ್ರೀತಿ. ಇಷ್ಟ. ಈಗ ರೈತರು ನೋಡಿ ಸರ್, ಒಬ್ರು ಹಳ್ಳಿ ಕಾರ್ ಕಟ್ತಾರೆ, ಇನ್ನೊಬ್ರು ಕೀಲಾರಿ ಕಟ್ಬೋದು. ಒಟ್ನಲ್ಲಿ ಏನಂತಂದ್ರೆ ಬಸವಣ್ಣನ ಸೇವೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಸವಣ್ಣನ ರೂಪದಲ್ಲಿ ನೋಡ್ತಾ ಇದ್ದೀರಾ. ಒಳ್ಳೇದಾಗ್ಲಿ, ಆಯ್ತಾ. ನಾನು ಇಂಥದ್ದೇ ಮಾಡಿ ಅಂತದ್ದೇ ಮಾಡಿ ಅಂತ ನಾನು ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಗೇಯೋರ್ ನೀವು, ಹೌದು ಸರ್, ಫೀಲ್ಡ್ ಅಲ್ಲಿ ಇರೋರು ನೀವು. ಹೌದು. ನಾನು ಸುಮ್ನೆ ಬಿಟ್ಟಿ ಉಪದೇಶ ಕೊಟ್ರೆ ಬಿಟ್ಟಿ ಇದ್ರಿಂದ ಬದುಕಕ್ ಆಗೋದಿಲ್ಲ. ಹೌದು, ಯಾಕಂದ್ರೆ ದುಡಿಬೇಕು ಅಂತಂದ್ರೆ ಏನಾದ್ರೂ ಒಂದ್ ಮಾಡ್ಲೇಬೇಕು ಹೌದು, ಹೌದು. ಅಲ್ವಾ. ನಿಮ್ಗೆ ಏನು ಏನ್ರಲ್ಲಿ ಇದಾಗತ್ತೆ ಆದಾಯ ಬರುತ್ತೋ ಅದನ್ನೇ ಮಾಡ್ಬೇಕು. ಈಗ ನಾನೇ ಹೇಳ್ದೆ ಅಂತ ಮಾಡಕ್ ಹೋಯ್ತು ಅಂತಂದ್ರೆ ನಿಮ್ಮ ಮನೆ ಇದಾಯ್ತವೆ. ದುಡಿಯೋನ್ಗೆ ನಂಬರ್ 1 ಆಯ್ಕೆ ಗೂಳಿ ಸರ್, ನಮ್ ಪ್ರಕಾರ, ನಮ್ಮ ಅನುಭವದ ಪ್ರಕಾರ. ಯಾಕಂದ್ರೆ ನಾವು ಸಂಪಾದನೆ ಮಾಡಿ ತೋರ್ಸಿದೀವಿ. ತೋರ್ಸಿದ್ರ ಇಷ್ಟು ದಿನಕ್ಕೆ ಇಷ್ಟು ದುಡಿಬಹುದು, ಇಷ್ಟು ದುಡ್ಡು ಸಂಪಾದನೆ ಮಾಡ್ಬೇಕು ಅನ್ನೋದು ತೋರ್ಸಿವಿ ನಾವು. ನಮ್ಮ ಅನುಭವದ ಪ್ರಕಾರ ದುಡಿಯೋನ್ಗೆ ಗೂಳಿ ಅಲ್ಲಿ ಬಿಟ್ಟ ಮೇಲೆ ಅಲ್ಲ. ಇದು ನಮ್ಮ ಉದ್ದೇಶ. ಜೈ ಗೂಳಿ ಬಾಯ್ಸ್. ಓಕೆ, ಜೈ ಗೂಳಿ ಬಾಯ್ಸ್. ಓಕೆ, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? 9611848815. ಓಕೆ, ಥ್ಯಾಂಕ್ ಯು. ಆಯ್ತು ಸರ್.